ಸೊ ಇಂಡಿಯಾ ಗೆಲ್ಬೇಕು. ಇಲ್ಲಾಂದ್ರೆ 19 ನವೆಂಬರ್ ತರ ಮಾತ್ರ ಆಗ್ಲೇಬಾರ್ದು ನಾಳೆ. ಮ್ಯಾಚ್ ಪ್ರಳಯ ಆದ್ರೆ ಸರಿ, ನಾಳೆ ಹೆಂಗಿದ್ರು ಸಂಡೇ ಒಳ್ಳೆ ದಿನ, ಇಡೀ ದಿನ ಕೂತ್ಕೊಂಡು ಮ್ಯಾಚ್ ನೋಡ್ತಿರೋದು, ಫೋನ್ ಸ್ವಿಚ್ ಆಫ್, ಯಾರೋ ಫೋನ್ ಮಾಡಕ್ ಹೋಗ್ಬೇಡಿ. ಕಪ್ಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಆದ್ರೆ ಇಂಡಿಯಾ ಮೇಲೆ ಇರಲ್ಲ ಅಷ್ಟೇ. ಅದಾಗಲೇ All the best. All the best. All the best India. All the best India. ಈ ಸಲ ಕಪ್ ನಮ್ದೇ. ನಾಳೆ ಕ್ರಿಕೆಟ್ ಲೋಕದಲ್ಲಿ ಒಂದು ರೀತಿಯಾದಂತಹ ರೋಮಾಂಚಕ ಕ್ಷಣ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾಳೆ ದುಬೈನಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚ್ ಇದೆ. ಹಾಗಾಗಿ ಸುಮಾರು 25 ವರ್ಷಗಳ ನಂತರ ಮತ್ತೆ ಇಂಡಿಯಾ ಕಪ್ ಗೆಲ್ಲುವಂತಹ ಅವಕಾಶ, ಕಪ್ ಕೈಯಲ್ಲೆತ್ತಿ ಸೆಲೆಬ್ರೇಟ್ ಮಾಡುವಂತಹ ಅವಕಾಶ. ಹಾಗಾಗಿ ನಮ್ಮ ಇಂಡಿಯಾ ಗೆಲ್ಲೇಬೇಕು ಅಂತಹ ಆರೈಕೆ ನಮಗೂ ಇದೆ, ನಿಮಗೂ ಇದೆ. ಹಾಗೇನೆ ಬೆಂಗಳೂರಿಗರು ಈ ಮ್ಯಾಚ್ ಬಗ್ಗೆ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ, ಎಷ್ಟು ಕ್ಯೂರಿಯಸ್ ಆಗಿದ್ದಾರೆ ಅಂತ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ನಾಳೆ 25 ವರ್ಷದ ನಂತರ ಮತ್ತೆ ಇಂಡಿಯಾ ಗೆಲ್ಲೋ ಒಂದು ಅವಕಾಶ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಟ್ರೋಫಿ ಗೆಲ್ಬೇಕು, ಟ್ರೋಫಿ ಎತ್ತಬೇಕು ಇಂಡಿಯಾ ಅಂತ ಅನ್ಸುತ್ತಾ? ಆಬ್ವಿಯಸ್ಲಿ ಅನ್ಸುತ್ತೆ. ಯಾಕಂದ್ರೆ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿದು ಲಾಸ್ಟ್ ಮ್ಯಾಚು ಆಗ್ಬೋದು. ವಿರಾಟ್ ಕೊಹ್ಲಿ ನನ್ನ ಫೇವ್ರೆಟ್ ಪ್ಲೇಯರು. ಒಂದು ಟ್ರೋಫಿ ನೋಡಬೇಕು ಅಂತ ತುಂಬ ಆಸೆ ಇರುತ್ತೆ. ಸೊ ಇಂಡಿಯಾ ಗೆಲ್ಲಬೇಕು. ಇಲ್ಲಾಂದ್ರೆ 19 ನವೆಂಬರ್ ತರ ಮಾತ್ರ ಆಗ್ಲೇಬಾರ್ದು ನಾಳೆ ಅಂತೂ. ಆಗಬಾರ್ದು. ಸೆಂಚುರಿ ಇಲ್ಲ, 84ಗೆ ಔಟ್ ಆದ್ರು. ವಿರಾಟ್ ಸೆಂಚುರಿ ಮಾಡಬೇಕು. ಇನ್ನು ವಿರಾಟ್ಗಿನ್ನ ಚಾನ್ಸಸ್ ಕೊಟ್ಟರೆ 100 ಸೆಂಚುರಿನೂ ಕಂಪ್ಲೀಟ್ ಮಾಡ್ತಾರೆ. ಆದರೆ ಅವರು ಬೈಲ್ಯಾಟ್ರಲ್ ಸೀರೀಸ್ ಆಡಲ್ಲ, ಅದರಿಂದ ಆಗ್ತಿಲ್ಲ. ಅವ್ರು ಚಾನ್ಸ್ ಕೊಟ್ಟರೆ 100 ಸೆಂಚುರೀಸ್ ಮಾಡಬೇಕು ಅಂತ ನನ್ನ ಆಸೆ ಎಲ್ಲ ಎಲ್ಲರ ಆಸೆ. ಸೊ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಮ್ಯಾಚ್ ಗೆದ್ದು ಬರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಂಡಿಯಾ ಗೆಲ್ಬೇಕಂತ ಅನಿಸ್ತಾ ಇದೆ. ವಿರಾಟ್ ಕೊಹ್ಲಿ. ಅವ್ನು ಆಡೋದು ತುಂಬಾ ಚೆನ್ನಾಗಿ ಆಡ್ತಾನೆ. ಹೌದಾ, ಅನಿಸ್ತಾ ಇದೆ. ಎಸ್, ಆಲ್ ದ ಬೆಸ್ಟ್ ಫಾರ್ ಇಂಡಿಯಾ. All the best. All the best. ಗೆಲ್ಬೇಕು ಅಂತ ಆಸೆ ಇದೆಯಾ? ಮನಸ್ಸಲ್ಲಿ ಹೇಗೆ ಅನಿಸ್ತಿದೆ? ಗೆಲ್ಬೇಕು ಅಂತ ಆಸೆ ಇದೆ ಅಲ್ಲ. ಹೇಗೆ ಅನಿಸ್ತಿದೆ ನಾಳೆ ಮ್ಯಾಚ್ ಬಗ್ಗೆ? ಫುಲ್ ಜೋಶ್. ನಾಳೆ ಟಿವಿ ಮುಂದೆ ಕುತ್ಕೊಂಡವ್ರು ಎದ್ದೇಳೋದೇ ದುಬೈಯಲ್ಲಿ ಮ್ಯಾಚ್ ನಡೀತಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಟೀಮ್ ಇಂಡಿಯಾಗೆ? ಆಲ್ ದಿ ಬೆಸ್ಟ್. ಯಾರು ನಿಮ್ಮ ಫೇವರೇಟ್? ವಿರಾಟ್. ನಾನು ಅವನು ಫುಲ್ ಟಿವಿ ನೋಡ್ಕೊಂಡಿರ್ತೀನಿ ನಾಳೆ. ಕ್ರಿಕೆಟ್ ಅಂತ ತುಂಬಾ ಇಷ್ಟ. ಆಲ್ ದ ಬೆಸ್ಟ್ ಇಂಡಿಯಾ. ಆಲ್ ದ ಬೆಸ್ಟ್ ಇಂಡಿಯಾ. ಮ್ಯಾಚ್ ಆಬ್ವಿಯಸ್ಲಿ ಇಂಡಿಯಾನೇ ವಿನ್ ಆಗಬೇಕು ಅಂತ ಹೇಳ್ತೀನಿ. ಎಲ್ಲ ಗುಡ್ ಪ್ಲೇಯರ್ಸ್ ಇದ್ದಾರೆ. ರಾಹುಲ್ ಮ್ಯಾಚ್, ಹಾರ್ದಿಕ್ ಪಾಂಡ್ಯ ಸಿಕ್ಸಸ್ ಎಲ್ಲ ಕಿಲ್ಲಿಂಗ್. ಸೊ ನಾಳೆ ಕೂಡ ಆ ಮ್ಯಾಚ್ ವಿನ್ ಆದರೆ ತುಂಬ ಖುಷಿ ಆಗುತ್ತೆ. ಇನ್ನೊಂದು ಕಪ್ ಇಂಡಿಯಾಗೆ ಬರುತ್ತಲ್ಲ. ಹಾಂ ಹೌದು, ತುಂಬ ಇಷ್ಟ. ಆಬ್ವಿಯಸ್ಲಿ ವಿರಾಟ್. ಆಬ್ವಿಯಸ್ಲಿ ಮಾಡೇ ಮಾಡ್ತಾರೆ ವಿರಾಟ್. ಸೆಂಚುರೀಸ್ ಮಾಡಿಲ್ಲ ಅಂದರೆ ವಿರಾಟ್ ಆ ಮ್ಯಾಚೇ ಇದಿಲ್ಲ. ಸೊ ಮಾಡೇ ಮಾಡ್ತಾರೆ ಸೆಂಚುರೀಸ್. ಹೌದು, ತುಂಬ ಖುಷಿ ಆಗ್ತಿದೆ ಮ್ಯಾಮ್. ಫೈನಲ್ಸ್ ಬೇರೆ ಬಂದಿದ್ದಾರೆ. ಆಸ್ಟ್ರೇಲಿಯಾ ಮ್ಯಾಚಲ್ಲಿ ಫುಲ್ ಬ್ಲಾಸ್ಟ್ ಆಗಿತ್ತು. ಸೊ ಈಗ ಫೈನಲ್ಸಲ್ಲಿ ಇದ್ದಾರೆ. ಕಪ್ ಗೆದ್ರೆ ತುಂಬ ಖುಷಿನೇ. ಹಾಂ ಹೌದು. ಆಲ್ ದ ಬೆಸ್ಟ್ ಫಾರ್ ಇಂಡಿಯಾ ಟೀಮ್. ತುಂಬಾ ಎಕ್ಸೈಟ್ಮೆಂಟ್ ಆಗ್ತಿದೆ. ಮ್ಯಾಚು ಪ್ರಳಯ ಆದ್ರೆ ಸರಿ, ನಾಳೆ ಹೆಂಗಿರೋ ಸಂಡೇ ಒಳ್ಳೆ ದಿನ, ಇಡೀ ದಿನ ಕೂತ್ಕೊಂಡು ಮ್ಯಾಚ್ ನೋಡ್ತಿರೋದು, ಫೋನ್ ಸ್ವಿಚ್ ಆಫ್, ಯಾರೋ ಫೋನ್ ಮಾಡಕ್ ಹೋಗ್ಬೇಡಿ. ಮ್ಯಾಚ್ ನೋಡ್ಲೇಬೇಕು. ಫೋನ್ ಮಾಡಿದ್ರೆ ಎತ್ತಲ್ಲ, ಬೇಜಾರು ಮಾಡ್ಕೋಬೇಡಿ ಯಾರು. ಅಷ್ಟೇ ಮ್ಯಾಮ್. ಎದ್ದೇಳ ಸೀನೇ ಇಲ್ಲ ಮ್ಯಾಮ್. ಇಂಡಿಯಾ ಟೀಮ್ ಕೊಹ್ಲಿ ಅಣ್ಣ ಫಾರ್ಮಲ್ ಇದ್ದಾರೆ. ಹಂಗೆ ಚಚ್ಬಿಡಿ ಅಣ್ಣ, ಸೆಂಚುರಿ ಬೇಕೇ ಬೇಕು ಫೈನಲ್ಸ್ ನಮಗೆ. ಈ ಸಲ ಕಪ್ಪು ನಮ್ದೇ. ತುಂಬ ಚೆನ್ನಾಗಿದೆ. ನನಗೆ ಗೊತ್ತಿರೋಂಗೆ ಒಳ್ಳೆ ಆ ಪಿಚ್ಚು ನಾವು ಯಾವ ಥರ ರಿಯಾಕ್ಟ್ ಮಾಡ್ತೇವೆ ಗೊತ್ತಾಗಲ್ಲ. ಬಟ್ ಅಕಸ್ಮಾತ್ ಒಳ್ಳೆ ಬ್ಯಾಟಿಂಗ್ ಪಿಚ್ ಆದರೆ, ಒಳ್ಳೆ ಬೌಲಿಂಗ್ ಮಾಡಿ ಇವರು ಬ್ಯಾಟಿಂಗ್ ಮಾಡಿದ್ರೆ ಆರಾಮಾಗಿ ಗೆದ್ದೇ ಗೆಲ್ತಾರೆ. 100% ಗೆದ್ದೇ ಗೆಲ್ತಾರೆ ಅಂತ ಒಂದು ಗ್ಯಾರಂಟಿ ಇದೆ. ನಾಳೆ 1:30ಗೆ ದಯವಿಟ್ಟು ಎಲ್ಲರೂ ಮ್ಯಾಚ್ ನೋಡ್ಬೇಕಂತ ಹೇಳ್ತೀನಿ. ನಾಳೆ ಸಪೋರ್ಟ್ ಮಾಡಿ, ಗೆದ್ಮೇಲೆ ಈ ಸಲ ಕಪ್ ನಮ್ದೆ. ಟಫ್ ಅವಲ್ಲ ಏನೂ ಇಲ್ಲ. ಯಾಕಂದರೆ ನಮ್ಮದಲ್ಲಿ 8 ಜನ ಬ್ಯಾಟ್ಸ್ಮನ್ ಇದ್ದಾರೆ. ನಾವು ಆಲ್ರೌಂಡ್, ಯಾಕಂದರೆ ನಾವು ಹೇಳ್ಬೇಕಂದ್ರೆ ಅಲ್ಲಿ ಎಲ್ಲರೂ ಟಾಪ್ 7 ಬ್ಯಾಟ್ಸ್ಮನ್ ನಮ್ಮವ್ರು 8 ಜನ ಇದ್ದಾರೆ. ಆಲ್ರೌಂಡರ್ಸು ಇದ್ದಾರೆ. ಯಾಕಂದ್ರೆ ನಾವು ಬೌಲಿಂಗಲ್ಲೂ ಕಂಟ್ರೋಲ್ ಮಾಡ್ತೀರಿ, ಫೀಲ್ಡಿಂಗಲ್ಲೂ ಮಾಡ್ತೀರಿ. ಅದಕ್ಕೋಸ್ಕರ ಯಾಕಂದರೆ ವಿರಾಟ್ ಕೊಹ್ಲಿ ಇರೋರ್ಗು ಯಾವಾಗೂ ಮ್ಯಾಚ್ ಡೌನ್ ಆಗಲ್ಲ. ಅದಕ್ಕೆ ಹೇಳ್ತೀನಿ, ನಾಳೆ ಎಲ್ಲರೂ ದಯವಿಟ್ಟು ಮ್ಯಾಚ್ ನೋಡಲೇಬೇಕಂತ ಹೇಳ್ತೀನಿ.
100% ನಾಳೆ ಬರುತ್ತೆ. ನೈಟ್ 10 ಗಂಟೆಗೆ ಜಾಲಿ ಮಾಡ್ಬೇಕಷ್ಟೇ. ಇಂಡಿಯಾನೇ ಗೆಲ್ಲೋದು ಫಿಕ್ಸ್ ಆಗ್ಬಿಟ್ಟಿದೆ. ಫಿಕ್ಸ್ ನಮ್ಮ ಬಾಸ್ ಸೆಂಚುರಿ ಫಿಕ್ಸ್. ಓಕೆ, ಎಷ್ಟು ಕ್ಯೂರಿಯಸ್ ಆಗಿದ್ರೆ, ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ ಮ್ಯಾಚ್ ನೋಡಕ್ಕೆ? ಏನಿಲ್ಲ, ಗೆಲ್ತಾರೆ ಅಂತ ಗೊತ್ತಲ್ಲ, ಏನು ಎಕ್ಸೈಟ್ಮೆಂಟ್ ಏನಿಲ್ಲ. 100% ಗೆದ್ದೇ ಪಕ್ಕ ಗೆಲ್ತಾರೆ ಅಂತ. ಯಾವ ಪಕ್ಕ. ಎಕ್ಸೈಟ್ಮೆಂಟ್ ಇಲ್ಲ, ಎಲ್ಲ ಕನ್ಫರ್ಮೇಷನ್. ನಿಮ್ಮ ಮೇಲಾಣೆ ಗೆಲ್ಲೇಬೇಕು ಪಕ್ಕ. ಓಕೆ, ಪಕ್ಕ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಓಕೆ, ಇಂಡಿಯಾ ಟೀಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಆಡ್ತಾರೆ ಚೆನ್ನಾಗಿ ಆಡ್ಲಿ, ನಮ್ಮ ಬಾಸ್ ಚೆನ್ನಾಗಿ ಆಡ್ಲಿ ಅಷ್ಟೇ. ಒಟ್ನಲ್ಲಿ ಗೆಲ್ಬೇಕು, ಅಷ್ಟೇ. ಇಂಡಿಯಾ ಗೆಲ್ಬೇಕು, ಕಪ್ ತರಬೇಕು. ಆಲ್ ದ ಬೆಸ್ಟ್ ಇಂಡಿಯಾ. ಈ ಸಲ ಕಪ್ ನಮ್ದೇ. ಇಂಡಿಯಾನೇ ವಿನ್ ಆಗೋದು, ಬೇರೆ ಆಪ್ಷನ್ ಇಲ್ಲ. ಬೇರೆ ಆಪ್ಷನ್ ಇಲ್ಲ. ಇಲ್ಲ, ಇಂಡಿಯಾನೇ ಇದೆಯಲ್ಲ ಒಂದು ಆಪ್ಷನ್. ಆದ್ರೆ ಇಂಡಿಯಾನೇ ವಿನ್. ವಿ ಆರ್ ಇಂಡಿಯನ್ಸ್, ವಿ ಸಪೋರ್ಟ್ ಇಂಡಿಯಾ. ಓಕೆ, ನಾಳೆ ಹಾಗಾದ್ರೆ ಟಿವಿ ಮುಂದೆ ಕೂತವ್ರು ಎದ್ದೇಳೋದೇ ಇಲ್ಲ. ಪಕ್ಕ ಫುಲ್ ಅದರಲ್ಲೇ. ನೈಟ್ ವರ್ಗು ಅಲ್ಲೇ. ಓಕೆ, ಎಷ್ಟು ಕ್ಯೂರಿಯಸ್ ಆಗಿದ್ದೀರಾ ಮ್ಯಾಚ್ ನೋಡಕ್ಕೆ? ಎಷ್ಟು ಎಕ್ಸೈಟ್ ಜಾಸ್ತಿ ಇದೆ, ನೋಡ್ಲೇಬೇಕು ಇಂಡಿಯಾ ಮ್ಯಾಚ್ ಅಂದಮೇಲೆ. 25 ವರ್ಷದ ನಂತರ ಮತ್ತೆ ಕಪ್ ಗೆಲ್ಲೋ ಅವಕಾಶ ಇಂಡಿಯಾಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಪ್ಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಆದ್ರೆ ಇಂಡಿಯಾ ಮೇಲೆ ಇರಲ್ಲವೋ ಅಷ್ಟೇ. ಅದಲ್ಲದೆ ಆದ್ರೂ ಕಪ್ ಗೆದ್ಕೊಂಡ್ ಬನ್ನಿ ಪಕ್ಕ ಗೆದ್ದಿದ್ದಾರೆ, ಚಾನ್ಸೇ ಇಲ್ಲ ಸತ್ತೋಗೋದು. ಆಲ್ ದಿ ಬೆಸ್ಟ್ ಇಂಡಿಯಾ. ತುಂಬ ಎಕ್ಸೈಟ್ ಆಗಿದೆ ನೋಡೋಕ್ಕೆ. ಕಪ್ ಗೆಲ್ಬೇಕು, ಕಪ್ ಗೆಲ್ತಾರೆ ಅಂತ ಅನ್ಸ್ತಿದೆ. ಯಾರು ನಿಮ್ಮ ಫೇವರೇಟ್ ಕ್ರಿಕೆಟರ್? MS ಧೋನಿ. ತಲೆ ಫಾರ್ ಇವಾಗಿಲ್ಲ, ಆ? ಈಗಿರೋ ಟೀಮ್ ಅಲ್ಲಿ ಇರೋರು ಇವಾಗಿರೋ ಇದರಲ್ಲಿ MS ಧೋನಿ ಆಶೀರ್ವಾದ ಅಂತೂ ಟೀಮ್ ಮೇಲೆ ಇದ್ದೇ ಇರುತ್ತೆ. ಹೇಗನ್ಸುತ್ತೆ ಇಲ್ಲಿಗ ಇರೋರಲ್ಲಿ ಯಾರು ಸೆಂಚುರಿ ಹೊಡಿಬೇಕು, ಹಿಂಗಾಗ್ಬೇಕು, ಹಾಗಾಗ್ಬೇಕು ಅಂತ? KL ರಾಹುಲ್, ನಮ್ಮ ಕನ್ನಡಿಗ. ಚೆನ್ನಾಗಿ ಆಡ್ಬೇಕು ಅನ್ಸುತ್ತೆ. ಓಕೆ, ಆಲ್ ದಿ ಬೆಸ್ಟ್ ಹೇಳ್ತೀರಾ? ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಈ ಸಲ ಕಪ್ ನಮ್ದೆ. ನಾಳೆ ಟೀಮ್ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಇದೆ, ಹೇಗೆ ಅನಿಸ್ತಿದೆ? ಚೆನ್ನಾಗಿ ಅನಿಸ್ತಿದೆ. ಓಕೆ, ಯಾವ ತರ ಕ್ಯೂರಿಯಸ್ Curiosity. ಆಗಿದ್ದೀರಾ? ಯಾವ ತರ? ಫುಲ್ ಖುಷಿ ಅಕ್ಕ. ಓಕೆ, ಸುಮಾರು 25 ವರ್ಷದ ನಂತರ ಟೀಮ್ ಇಂಡಿಯಾ ಮತ್ತೆ ಕಪ್ ಗೆಲ್ಲೋ ಅವಕಾಶ, ಕಪ್ ಎತ್ಕೊಂಬರೋ ಅವಕಾಶ ಹೇಗೆ ಅನಿಸ್ತಿದೆ? ಏನು ವಿಶ್ ಮಾಡ್ತೀರಾ ಟೀಮ್ ಇಂಡಿಯಾ? ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಕ್ರಿಕೆಟ್. ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಹೊಡಿಬೇಕು, ಹೊಡಿಬೇಕು, ವಿನ್ ಆಗಬೇಕು. ಫುಲ್ ಕ್ಯೂರಿಯಸ್ Curiosity. ನಾಳೆ ಫುಲ್ ಟಿವಿ ಮುಂದೆ ಕುತ್ಕೊಂಡು ಯಜಮಾನ್ರ ಜೊತೆ ಟಿವಿ ನೋಡೋದೇ ಅಲ್ವಾ? ನ್ಯೂಜಿಲೆಂಡ್ ವರ್ಸಸ್ ಟೀಮ್ ಇಂಡಿಯಾ ಮ್ಯಾಚ್ ಇದೆ, ಹೇಗೆ ಅನಿಸ್ತಾ ಇದೆ ಮ್ಯಾಮ್? ಖುಷಿ ಆಗ್ತಿದೆ, ಎಕ್ಸೈಟ್ಮೆಂಟ್ ಇದೆ ಆಕ್ಚುಲಿ. ಓಕೆ, ಫುಲ್ ಕ್ಯೂರಿಯಸ್ ಆಗಿದ್ದೀರಾ ಮ್ಯಾಚ್ ನೋಡಬೇಕು ಅಂತ. ಓಕೆ, 25 ವರ್ಷಗಳ ನಂತರ ಟೀಮ್ ಇಂಡಿಯಾ ಮತ್ತೆ ಟ್ರೋಫಿ ಎತ್ಕೊಳ್ಳೋ ಅವಕಾಶ, ಟ್ರೋಫಿ ಎತ್ಕೊಂಡು ಬರೋ ಅವಕಾಶ, ದುಬೈಯಲ್ಲಿ ಮ್ಯಾಚ್ ನಡೀತಿದೆ, ಏನು ಹೇಳಕ್ ಇಷ್ಟಪಡ್ತೀರಾ? ಗೆಲ್ಲಿ, ನಮ್ಮ ಇಂಡಿಯಾನೇ ಗೆಲ್ಲಿ ಅಂತ ಆಸೆ. ನೋಡೋಣ ಏನೇನಾಗುತ್ತೆ ಅಂತ. Okay. ಎಕ್ಸೈಟ್ಮೆಂಟ್ ಇದೆ. ಓಕೆ, ಯಾರು ನಿಮ್ಮ ಫೇವರೇಟ್ ಕ್ರಿಕೆಟರ್? ಆಕ್ಚುಲಿ ನನಗೆ ಅಷ್ಟು ಐಡಿಯಾ ಇಲ್ಲ, ನಾ ಅದು ಇದಿಲ್ಲ. ನೋಡೋಣ, ನಾನು ಸಪೋರ್ಟ್ ಮಾಡ್ತೀನಿ ಇಂಡಿಯಾ. ಇಂಡಿಯಾದವ್ರು ಗೆಲ್ಲಬೇಕು ಅಷ್ಟೇ. ಓಕೆ, ನಿಮ್ಗೆ ಹೇಗೆ ಅನ್ಸುತ್ತೆ? ಚಲೋ ಆಗ್ಲಿ ಅಂತ ಬಯಸ್ತೇನೆ ಅಷ್ಟೇ. ಚಲೋ ಆಗ್ಬೇಕು ಆಟ ಅಂತ. ಗೆಲ್ಲಿ ಟ್ರೋಫಿ ಈ ಸಲ ನಮ್ದೇ ಆಗ್ಲಿ ಅಂತಂದ. ಯಾರಾದ್ರೂ ಕ್ರಿಕೆಟ್ ಅಲ್ಲಿ ನಮ್ಮ ಟೀಮಲ್ಲಿ ಸೆಂಚುರಿ ಹೊಡಿಬೇಕು ಅಂತ ಏನಾದ್ರು ಆಸೆ ಇದೆಯಾ? ವಿರಾಟ್. ವಿರಾಟ್ ಸೆಂಚುರಿಗೋಸ್ಕರ ಕಾಯ್ತಾ ಇದ್ದೀರಾ? ಹಾ. ಓಕೆ, ಮತ್ತೆ ಇನ್ನ ಹೇಗೆ ಯಾವ ತರ ಟೀಮ್ ನ ಬರ್ಮಾಡ್ಕೊಳಕ್ ರೆಡಿ ಆಗಿದ್ದೀರಾ? ಅವ್ರು ಟ್ರೋಫಿ ಎತ್ಕೊಂಡ್ಬರಕ್ಕೆ. ಟ್ರೋಫಿ ಗೆಲ್ಲಿ ಬಿಡ್ಲಿ, ಅವ್ರು ನಮ್ ಸಂಬಂಧ ಆಡತಾರಂದ್ರೆ ಮುಗಿತಾಯ್ತು ಅಷ್ಟೇ. ನಮ್ಮ ಸಮಾನ ಆಡ್ತಿದ್ದಾರೆ, ಒಟ್ನಲ್ಲಿ ಗೆಲ್ತಾರೋ ಬಿಡ್ತಾರೋ ಟೀಮ್ ಇಂಡಿಯಾಗೆ ಸಪೋರ್ಟ್ ಇರುತ್ತೆ. ಗೆಲ್ಲಿ ಅಷ್ಟೇ, ಹಾರ್ಟ್ಲಿ ವೆಲ್ಕಮ್ ಮಾಡ್ಕೋತೇವೆ ವಾಪಸ್ ಅಷ್ಟೇ. ವೆಲ್ಕಮ್ ಮಾಡ್ಕೊಳಕ್ ರೆಡಿ ಆಗಿದ್ದೀರಾ? ಅಂದ್ರೆ ನಾಳೆ ಮ್ಯಾಚ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಫುಲ್ ಟಿವಿ ಮುಂದೆ ಕೂರೋದು ಅಲ್ಲ? ಅಷ್ಟೇ. ಫುಲ್ ಡೇ ಟಿವಿ ಮುಂದೆ ಕೂತು ನೈಟ್ ಫುಲ್ ಜೋರ್ ಸೆಲೆಬ್ರೇಟ್. ಓಕೆ, ಹೌದು. ಎಷ್ಟು ವಿಶ್ ಮಾಡ್ತೀರಾ ಟೀಮ್ ಇಂಡಿಯಾಗೆ? ಆಲ್ ದ ಬೆಸ್ಟ್ All the ಟೀಮ್ best. ಇಂಡಿಯಾ. ನಾಳೆ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ಜೊತೆ ಆಡ್ತಾ ಇದೆ ಕ್ರಿಕೆಟ್. ನಾಳೆ ಸಂಡೇ ಬೇರೆ, ಎಷ್ಟು ಕ್ಯೂರಿಯಸ್ ಆಗಿದ್ದೀರಾ ಮ್ಯಾಚ್ ನೋಡ್ಲಿಕ್ಕೆ? ತುಂಬಾ ಕ್ಯೂರಿಯಾಸಿಟಿ ಇದೆ ಯಾವ ತರ ಮ್ಯಾಚ್ ಆಡ್ತಾರೆ ಅಂತ. ಸೊ ಟೀಮ್ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಗೆದ್ದು ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ? ಗೆದ್ದು ಬರುತ್ತೆ ಅಂತ ಪಕ್ಕ ಕಾನ್ಫಿಡೆನ್ಸ್ ಇದೆ. ಓಕೆ, ಯಾರು ನಿಮ್ಮ ಫೇವ್ರೆಟ್ ಕ್ರಿಕೆಟರ್? ಕೊಹ್ಲಿ. ಕೊಹ್ಲಿ ಸೆಂಚುರಿ ಹೊಡೆಯೋದನ್ನ ಕಾಯ್ತಿದ್ದೀರಾ? ಓ ಎಕ್ಸೈಟೆಡ್. ನಮ್ಮ ಮೇಡಮ್ ಅವರು ಫುಲ್ ಕೊಹ್ಲಿ ಸೆಂಚುರಿ ಹೊಡಿತಾರೆ ಅಂತ ಕಾಯ್ತಿದ್ದಾರೆ. ಕೊಹ್ಲಿ ನಿಮ್ಮ ಪ್ರಕಾರ ನೀವು ಹೇಳ್ದಂಗೆ ಕೊಹ್ಲಿ ಸೆಂಚುರಿ ಹೊಡಿಲಿ, ಟೀಮ್ ಇಂಡಿಯಾ ಗೆಲ್ಲಿ. ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಬೆಂಗಳೂರಿಗರಂತೂ ನ್ಯೂಜಿಲೆಂಡ್ ವರ್ಸಸ್ ನಮ್ಮ ಇಂಡಿಯಾ ಮ್ಯಾಚ್ಗೆ ಸಖತ್ ಕ್ಯೂರಿಯಸ್ ಆಗಿ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದಾರೆ. ನಾಳೆ ಟಿವಿ ಮುಂದೆ ಕೂತ್ರೆ ಇಂಡಿಯಾ ಕಪ್ ಗೆದ್ದ ಮೇಲೇನೆ ಎದ್ದೇಳೋದು, ಟೀಮ್ ಇಂಡಿಯಾ ಕಪ್ ಗೆದ್ದೇ ಗೆಲ್ಲುತ್ತೆ ಅಂಡ್ ವಿರಾಟ್ ಸೆಂಚುರಿ ಹೊಡಿಲೇಬೇಕು ಅಂತ ಜನ ಮಾತಾಡ್ತಿದ್ದಾರೆ. ಹಾಗೇನೆ ಇಂಡಿಯಾ ಕಪ್ ಗೆದ್ದು ಈ ಸಲ ಕಪ್ ನಮ್ದೇ ಅಂತ ಒಂದಿಷ್ಟು ಜನ ಘೋಷಣೆ ಕೂಡ ಕೂಗ್ತಿದ್ದಾರೆ. ಹಾಗೇನೆ ಟೀಮ್ ಇಂಡಿಯಾಗೆ ವಿಶ್ ಮಾಡೋದ್ರ ಮೂಲಕ ಎಲ್ಲರೂ ಕೂಡ ಟೀಮ್ ಇಂಡಿಯಾ ಈ ಸಲ ಕಪ್ ಗೆದ್ದೇ ಗೆಲ್ಲುತ್ತೆ. ಯಾಕಂತಂದ್ರೆ 25 ವರ್ಷಗಳ ನಂತರ ಕಪ್ ಗೆಲ್ಲುವಂತ ಅವಕಾಶ ಕೂಡ ಇಂಡಿಯಾಗಿರೋದು. ಹಾಗಾಗಿ ಈ ಸಲ ಕಪ್ ಗೆದ್ದೇ ಗೆಲ್ಲುತ್ತೆ, ಕಪ್ ಎತ್ತುತ್ತೆ. ಈ ಸಲ ಕಪ್ ನಮ್ದೇ ಅಂತ ಬೆಂಗಳೂರಿಗರು ಹೇಳ್ತಾ ಇದ್ದಾರೆ. ಹಾಗೇನೆ ಟೀಮ್ ಇಂಡಿಯಾ ಕಪ್ ಗೆಲ್ಲಿ ಅನ್ನೋದು ಕೂಡ ನಮ್ಮ ಆಶಯ ಕೂಡ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ,
ನ್ಯಾಯ ನಿಶ್ಚಿತ.